ಬ್ಯಾಕ್ ಟು ಮೈ ಚಾನಲ್ ಗೈಸ್. 1 ಮಂತಲ್ಲಿ 10 kg ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 5 ಸೀರೀಸ್ ಇವತ್ತು. ಡೇ 5 ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಗೈಸ್, ನನಗೆ ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ. ನಿಮಗೆ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಅನಿಸ್ಬೋದು, ಸ್ವಲ್ಪ ಅರ್ಥನೇ ಆಗದೆ ಇರ್ಬೋದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ. ಬನ್ನಿ ಗೈಸ್, ಡೇ 5 ಸೀರೀಸ್ ಸ್ಟಾರ್ಟ್ ಮಾಡೋಣ. ಡೇ 5 ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೇಟ್ ಇವತ್ತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನನ್ನ ವೇಟ್ ಇವತ್ತು 92.700 ಗ್ರಾಮ್ ಇದೆ. ನೆನ್ನೆಗೂ ಡೇ 4ಗೂ ಮತ್ತು ಡೇ 5ಗೂ ಇವತ್ತಿಗೆ ನನ್ನ ವೇಟು 500 ಗ್ರಾಮ್ ಕಡಿಮೆ ಆಗಿದೆ. ಎಷ್ಟು ನೋಡಿದ್ರಲ್ಲ ಗೈಸ್, ಎಷ್ಟು ಈಸಿ ಇದೆ ವೇಟ್ ಲಾಸ್ ಮಾಡ್ಕೊಳ್ಳೋದು ಅಂತ. ಡೇ ಬೈ ಡೇ ಎಷ್ಟು ಚೆನ್ನಾಗಿ ವೇಟ್ ಲಾಸ್ ಆಗ್ತಾ ಇದೆ. ಈ ರೀತಿಯೇ ಆಗ್ತಾ ಇದೆ, ನಿಮಗೂ ಸಹ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಬಟ್ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ಬಿಡಬೇಡಿ, ಖಂಡಿತ ನಿಮಗೂ ಸಹ ಆಗುತ್ತೆ. ಕೆಲವರಿಗೆ ಲೂಸ್ ಫ್ಯಾಟ್ ಇರೋದ್ರಿಂದ ಬೇಗ ಆಗುತ್ತೆ. ನಂದಿದು ಲೂಸ್ ಫ್ಯಾಟು ಬೇಗ ಆಗ್ತಾ ಇದೆ. ಕೆಲವೊಬ್ಬರಿಗೆ ಸ್ಟಕ್ ಇರೋದ್ರಿಂದ ಕೆಲವೊಬ್ಬರಿಗೆ ಲೇಟ್ ಆಗು ಸಹ ವೇಟ್ ಲಾಸ್ ಆಗ್ಬೋದು. ಆದರೆ ಮಾತ್ರ ಡಯಟ್ ಮಾಡೋದು ಮಾತ್ರ ಬಿಡಬೇಡಿ. ಸೀರೀಸಲ್ಲೂ ನಾನು ಚಿಯಾ ಸೀಡ್ ವಾಟರ್ ತಗೊಳ್ತಾ ಇದ್ದೀನಿ. ಈಗ ಬ್ರೇಕ್ಫಾಸ್ಟಲ್ಲಿ ನಾನು ಇವತ್ತು ಕಿನ್ವಾ ಒಂದು ಕುಕ್ಕರ್ ತೊಗೊಳ್ಳಿ. ಒಂದು ಕುಕ್ಕರಲ್ಲಿ ಒಂದು ಹಾಫ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾದಮೇಲೆ ನೀವು ಕಿನ್ವಾನ ನೆನೆಸಿಟ್ಟಿರಿ 1 ಗಂಟೆ ಮುಂಚೆ. ಮತ್ತು ಖರ್ಜೂರ ಇದೆಯಲ್ಲ, ಡೇಟ್ಸು, ಆ ಡೇಟ್ಸನ್ನು ಜೊತೆಗೆ ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು 2 ಬಟ್ಲಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಒಂದು 3-4 ಸೀಟಿ ಬರೋ ತನಕ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಮೆತ್ತಗಾಗಿರುತ್ತೆ, ಅದನ್ನು ತೆಗ್ದು ಒಂದು ಬಾಯ್ಲಲ್ಲಿ ಹಾಲು ಬಿಸಿ ಮಾಡ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದು. ಕಿನ್ವಾ ರೆಡಿ ಆಗುತ್ತೆ. ಇದಿಷ್ಟೇ, ಈಸಿ ಇದೆ. ಮತ್ತು ನೋಡಿ ನಿಮಗೆ ಟೇಸ್ಟ್ ಇದು ಹೇಗೆ ಅನಿಸುತ್ತಾ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಹೆಲ್ತಿಗೆ ತುಂಬ ಬೆನಿಫಿಟ್ಟು ಕೂಡ, ನಿಮಗೆ ಈಸಿನೂ ಸಹ. ಕಿನ್ವಾದಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಬ್ರೇಕ್ಫಾಸ್ಟ್ ಟೈಪೇ. ಈಗ ನಾವು ಪಾಯಸ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಕಿನ್ವಾ ಒಂದು ಕಾಳು ಬರುತ್ತೆ. ಅದು ಪ್ರೋಟೀನ್ ರಿಚ್, ಅದು ತುಂಬ ಒಳ್ಳೆಯದು. ತೊಗೊಂಡ್ರೆ ದೇಹಕ್ಕೂ ತುಂಬ ಒಳ್ಳೆಯದು, ಮತ್ತು ಅದು ವೇಟ್ ಲಾಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಅದು ಜಾಸ್ತಿ ಪ್ರೋಟೀನ್ ಇದೆ ಅದರಲ್ಲಿ. ಸೊ ಹಾಗಾಗಿ ಅದು ತೊಗೊಂಡು, ಆ್ಯಕ್ಚುಲಿ ಹೇಳೋದಿದ್ರೆ ನನಗದು ಕಿನ್ವಾ ಅಷ್ಟು ಇಷ್ಟ ಆಗಲ್ಲ, ಅಷ್ಟು ಟೇಸ್ಟಿನೂ ಇಲ್ಲ. ಬಟ್ ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ಕೆಲವೊಬ್ರು ಟೇಸ್ಟ್ ಬೇರೆ ಇರುತ್ತೆ. ನಿಮಗೂ ಇಷ್ಟ ಆಗಬಹುದು, ಬಟ್ ಅದು ತುಂಬ ಹೆಲ್ತಿಗೆ ಬೆನಿಫಿಟ್ ಕೊಡುತ್ತೆ. ಮತ್ತು ಅದರಿಂದ ನಮ್ಗೆ ವೇಟ್ ಲಾಸು ಆಗುತ್ತೆ, ಮತ್ತು ಅದು ತುಂಬ ಪ್ರೋಟೀನ್ ರಿಚ್ಚು ಸಹ. ಹಾಗಾಗಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಅನಿಸಿಲ್ಲ ಅಂದರೆ ನೆಕ್ಸ್ಟ್ ಸ್ಕಿಪ್ ಮಾಡ್ರಂತೆ. ನಾನು ಇದೇ ನೆಕ್ಸ್ಟು ಕಿನ್ವಾದಲ್ಲೇ ಬೇರೆ ರೆಸಿಪಿ ಮಾಡೋಕ್ಕೆ ಬೇರೆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ ಈ ಸ್ವೀಟು ಸ್ವಲ್ಪ ನನಗೆ ತಿನ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಸ್ವೀಟ್ ಅನ್ನಿಸ್ತು, ಮತ್ತು ನನಗೆ ಅಷ್ಟು ಸ್ಯಾಟಿಸ್ಫೈ ಅನಿಸಿಲ್ಲ. ಹಾಗಾಗಿ ನಾನು ಕಿನ್ವಾನೇ ಯೂಸ್ ಮಾಡ್ಕೊಂಡು ಈ ಬೇರೆ ರೆಸಿಪಿ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ನಿಮಗೆ ಅದು ನಾನು ಶೇರ್ ಮಾಡ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಟ್ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಈ ಕಿನ್ವಾ ತಗೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ. ಈಗ ಗೈಸ್, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಲ್ಲಿ ಆ್ಯಸ್ ಯೂಸಲ್ ಆಗಿ ಒಂದು ಫ್ರೂಟು ಮತ್ತು 100 ಗ್ರಾಮ್ ಅಷ್ಟು ಮಿಕ್ಸ್ಡ್ ಸೀಡ್ಸ್ ಅಥವಾ ನಟ್ಸ್ ತಗೊಳ್ಳಿ. ಈಗ ಲಂಚಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ. 30 ಗ್ರಾಮ್ ಕಾಬೂಲಿ ಕಡಲೆ ಮತ್ತು 30 ಗ್ರಾಮ್ ಕಿಡ್ನಿ ಬೀನ್ಸು. ಇದನ್ನು ರಾತ್ರಿ ನೆನೆಯಕ್ಕಿಟ್ಟು ಬೆಳಗ್ಗೆ ಎದ್ದು ಬೇಯಿಸ್ಕೊಳ್ಳಿ. ಇದನ್ನು ಬೇಯಿಸ್ಕೊಂಡು ಕಾಳುಗಳನ್ನು ತೆಗೆದು ಇಟ್ಕೊಳ್ಳಿ ಸಲಾಡಿಗೋಸ್ಕರ. ಅದಾದಮೇಲೆ ಒಂದು ಬಟ್ಲು ತೊಗೊಳ್ಳಿ. ಒಂದು ಬಟ್ಲಲ್ಲಿ 1 ಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ 1/2 ಸ್ಪೂನಷ್ಟು ಪಿಂಕ್ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ 1/2 ಸ್ಪೂನ್ ಪಿಂಕ್ ಸಾಲ್ಟ್ ಆದಮೇಲೆ 1/2 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 2 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಕರ್ಡ್ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಎಷ್ಟು ಬೇಕಷ್ಟು ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ಕಾಳುಗಳಿದಾವಲ್ಲ, ಈ ಕಾಳು ಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಈರುಳ್ಳಿ, ಟೊಮ್ಯಾಟೊ, ಕುಕಂಬರು, ಕ್ಯಾರೆಟು, ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಚೆನ್ನಾಗಿರೋದು ಬ್ರಾಂಕ್ಲಿ, ಈ ಥರ ತರಕಾರಿ ಯಾವುದಾದ್ರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿದ್ರಲ್ಲ ಗೈಸ್, ಒಂದು 5 ನಿಮಿಷದಲ್ಲಿ ನಿಮ್ಮ ಲಂಚ್ ರೆಡಿ ಆಗಿಬಿಡುತ್ತೆ. ಎಷ್ಟು ಈಸಿ. ಯಾರೆಲ್ಲ ನಮ್ಗೆ ಟೈಮ್ ಇಲ್ಲ ಡಯಟ್ ಮಾಡೋಕ್ಕೆ ಅಂತ ಹೇಳ್ತಾರೆ, ಕಷ್ಟ ಆಗ್ತಿದೆ ಅಂತ ಹೇಳ್ತಾರೆ, ಅವರಿಗೆಲ್ಲ ಶೇರ್ ಮಾಡಿ. ಎಷ್ಟು ಈಸಿ ಇದೆ ವೇಟ್ ಲಾಸ್ ಮಾಡ್ಕೊಳ್ಳೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.
ಗೈಸ್ ನಾನು ಲಂಚಲ್ಲಿ ಸಲಾಡ್ ಮಾಡಿದ್ದೆ. ಅದು ಕಾಳುಗಳನ್ನ ಬೇಯಿಸಿಟ್ಕೊಂಡ್ರೆ ಸಾಕು, ನೀವು ನೈಟ್ ನೆನೆಯಕ್ಕೆ ಹಾಕಬೇಕು. ಅದನ್ನು ಬೇಯಿಸಿಟ್ಕೊಂಡು ಮಾರ್ನಿಂಗ್ ಅದನ್ನು ಇದು ಮಾಡ್ಕೊಂಡು ಸಲಾಡ್ ಮಾಡ್ಕೊಂಡು ತುಂಬ ಈಸಿ, 5 ನಿಮಿಷದ ಕೆಲಸ ಅಷ್ಟೇ. ಮತ್ತು ಫೀಲಿಂಗು ಇರುತ್ತೆ, ಮತ್ತು ಅದರಿಂದ ಪ್ರೋಟೀನ್ ರಿಚ್ ಅನ್ಬೋದು, ತುಂಬ ಪ್ರೋಟೀನ್ ರಿಚ್ ಅದು. ಮತ್ತು ನಿಮ್ಗೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಹೆವಿ ಹೊಟ್ಟೆ ಫುಲ್ ಅನಿಸುತ್ತೆ, ಮತ್ತು ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಿಮಗೆ ತುಂಬ ಎನರ್ಜಿ ಸಿಗುತ್ತೆ, ಮತ್ತು ನಿಮಗೆ ಕ್ರೇವಿಂಗ್ ಆಗಲ್ಲ, ಮತ್ತು ಹೊಟ್ಟೆ ಹಸು ಅನ್ಸಲ್ಲ. ಊಟ ಮಾಡಿದ್ಮೇಲೆ ಹೊಟ್ಟೆ ಹಸು ಅನ್ಸಲ್ಲ ನಿಮಗೆ ಈ ಸಲಾಡ್ ತಗೊಳ್ಳೋದ್ರಿಂದ. ಪ್ಲೀಸ್ ಒಂದ್ಸತಿ ಇದನ್ನು ಟ್ರೈ ಮಾಡಿ. ಈಗ ಟೈಮ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ಮಿಡ್ ಮಾರ್ನಿಂಗಲ್ಲಿ ನಾನು ಇವತ್ತು 1 ಕಪ್ ಗ್ರೀನ್ ಟೀ ಮತ್ತು ನೆನ್ನೆನೂ ನಾನು ಪಾಪ್ಕಾರ್ನ್ ತೊಗೊಂಡಿದ್ದೆ, ಇವತ್ತು ಸಹ ಪಾಪ್ಕಾರ್ನ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೇರೆ ದಿವಸದಲ್ಲಿ ನಾನು ಚೇಂಜ್ ಮಾಡ್ತೀನಿ ಇದನ್ನು. ಒಂದು 7 ಅಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಇಲ್ಲ ನನ್ನ ಹತ್ರ ವಿಡಿಯೋ ಶೂಟ್ ಮಾಡಿದ್ದು, ಹಾಗಾಗಿ ಇದನ್ನು ಪಾಪ್ಕಾರ್ನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಯಾವುದಾದ್ರು ವೆಯ್ಟ್ ಲಾಸ್ ಸ್ನ್ಯಾಕ್ಸ್ ಇಂದು ಸೀರೀಸ್ ಬೇಕು ಅಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ. ಈಗ ಡಿನ್ನರ್ ಟೈಮ್. ಡಿನ್ನರಲ್ಲಿ ನಾನು ಇವತ್ತು ಶೇಕ್ ತಗೊಳ್ತಾ ಇದ್ದೀನಿ. ಶೇಕು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಒಂದು ಜಾರ್ ತೊಗೊಳ್ಳಿ. ಒಂದು ಜಾರಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ರೋಸ್ಟೆಡು ಓಟ್ಸ್ ಹಾಕ್ಕೋಬೇಕು, ರೋಸ್ಟ್ ಮಾಡಿ ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ನೀವು ಇದು ಗೋಡಂಬಿನ ಒಂದು 8 ಅಷ್ಟು ಗೋಡಂಬಿನ ನೆನೆಯಕ್ಕೆ ಇಟ್ಕೊಂಡಿರ್ರಿ. ನೆನೆಯಕ್ಕಿಟ್ಟು ಅದಾದಮೇಲೆ ಅದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನು ಫ್ಲೆಕ್ಸೀಡ್ ತೊಗೊಳ್ಳಿ. ಫ್ಲೆಕ್ಸೀಡ್ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ಈಗ. 1 ಸ್ಪೂನು ಫ್ಲೆಕ್ಸೀಡ್ ಹಾಕ್ಕೋಬೇಕು. ಅದಾದಮೇಲೆ 1 ಸ್ಪೂನ್ ಕೊಕೋ ಪೌಡರ್, ಸ್ವೀಟ್ ಅಲ್ಲ ಅನ್ಸ್ವೀಟೆಡ್ ಕೊಕೋ ಪೌಡರ್ ಸಿಗುತ್ತೆ, ಅದು 1 ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ 2 ಇದು ಖರ್ಜೂರ ಡೇಟ್ ಅಂತಾರಲ್ಲ ಇದನ್ನು ಹಾಕ್ಕೊಂಡು 1 ಲೋಟ ನೀರು ಹಾಕ್ಕೊಂಡು ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಜ್ಯೂಸ್ ಥರ ಮಾಡ್ಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ನಿಮ್ಮ ಶೇಕ್ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿ, ಎಷ್ಟು ಈಸಿ ಇದೆ ಗೊತ್ತಾ. ನೈಟ್ ಡಿನ್ನರ್ ಎಷ್ಟು ಬೇಗ ಮಾಡ್ಕೋಬೋದು, ಆರಾಮ್ಸೆ ಇದನ್ನು ಕುಡಿಬೋದು, ಮತ್ತು ಟೇಸ್ಟಿನೂ ಅನಿಸುತ್ತೆ. ಮತ್ತು ನಮಗೆ ಇದು ಕುಡಿದ್ಮೇಲೆ ನಾವು ಇಷ್ಟೇ ಕುಡ್ದಿದ್ವಲ್ಲ ಅಂತ ಅನ್ಸೋದೇ ಇಲ್ಲ, ಹೊಟ್ಟೆ ಫುಲ್ ಅನಿಸುತ್ತೆ. ನಿಮಗೆ ಹೊಟ್ಟೆ ಹಸಿವೆ ಆಗಲ್ಲ. ನೀವು ಹಾಗೇನಾದರೂ ಹೊಟ್ಟೆ ಹಸಿವೆ ಅಂದರೆ ನೆಕ್ಸ್ಟ್ ನಾನು ಒಂದು ಎಲ್ಲೋ ಟೀ ಹೇಳ್ಕೊಡ್ತೀನಿ. ಆ ಟೀನ ಇದನ್ನು ಕುಡ್ದು ಒಂದು 2-3 ಗಂಟೆ ಆದಮೇಲೆ ಬೇಕಾದರೆ ನೀವು ಇದನ್ನು ಕುಡಿರಂತೆ. ಆವಾಗ ನಿಮಗೆ ನೈಟ್ ಯಾರಿಗೂ ಹೊಟ್ಟೆ ಹಸಿವು ಆಗುತ್ತೆ ಅವರಿಗೂ ಸಹ ಹೊಟ್ಟೆ ಹಸಿವು ಆಗಲ್ಲ. ಇದನ್ನು ತೊಗೊಂಡು ಸಹ ಆಲ್ಮೋಸ್ಟ್ ನನಗಂತೂ ಆಗೋದಿಲ್ಲ, ಇನ್ನು ಬೇರೆಯವ್ರಿಗೆ ಆದರೆ ಅಂತ ಅದೊಂದು ಎಲ್ಲೋ ಟೀ ಒಂದು ಶೇರ್ ಮಾಡ್ತೀನಿ ನೆಕ್ಸ್ಟು ನನ್ನ ಡೇಸಲ್ಲಿ. ಆವಾಗ ನೀವು ನೋಡ್ಕೊಂಡು ಅದನ್ನು ಬೇಕಾದರೆ ನಿಮಗೆ ಹೊಟ್ಟೆ ಹಸಿದ್ರೆ ನೈಟ್ ಈ ಥರ ಶೇಕ್ಸು ಸೂಪ್ಸು ಎಲ್ಲ ತೊಗೊಂಡಾಗ ನಿಮಗೇನಾದರೂ ಹೊಟ್ಟೆ ಹಸಿದಾಗ ನೀವು ಬೇಕಾದರೂ ಈ ರೀತಿ ಅದನ್ನು ತೊಗೋಬೋದು. ಗೈಸ್ ಇದು ಎಷ್ಟು ಟೇಸ್ಟಿ ಇದೆ, ಎಮ್ಮಿ ಅನ್ಸುತ್ತೆ ಗೊತ್ತಾ. ಪ್ಲೀಸ್ ಇದಕ್ಕೋಸ್ಕರನಾದರೂ ನಾನು ಈ ರೀತಿ ಶೇಕ್ಸ್ಗಳು ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಕಷ್ಟ ಆಗ್ತಾಯಿದೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಎಷ್ಟು ಈಸಿ ಇದೆ ಅಂತ ತೋರಿಸ್ಕೊಡಿ. ವೆಯ್ಟ್ ಲಾಸ್ ಮಾಡ್ಕೋಬೋದು, ಇದನ್ನು ತೊಗೊಂಡು ಆರಾಮ್ಸೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ನಮ್ಮನ್ನು. ಇದು ಎಷ್ಟು ಟೇಸ್ಟಿ ಅನಿಸುತ್ತೆ ಗೊತ್ತಾ. ನೈಟಲ್ಲಿ ಕುಡ್ದು ಆರಾಮ್ಸೆ ನಿದ್ದೆ ಬರುತ್ತೆ, ಚೆಂದನೂ ಅನಿಸುತ್ತೆ ಕುಡಿದ್ರೆ, ಮತ್ತು ಜಾಸ್ತಿ ಕೆಲಸನೂ ಇಲ್ಲ. ನೋಡಿದ್ರಲ್ಲ ಗೈಸ್, ಶೇಕ್ ಎಷ್ಟು ಈಸಿ ಇದೆ, ಅಷ್ಟೇ ಟೇಸ್ಟಿನೂ ಸಹ ಅಷ್ಟೇ ಫುಲ್ ಅನಿಸುತ್ತೆ. ಅದು ಕುಡಿದ್ರೆ ಹೊಟ್ಟೆ ಫುಲ್ ಅನಿಸುತ್ತೆ, ಮತ್ತು ಹೊಟ್ಟೆ ಹಸಿವು ಆಗಲ್ಲ, ಮತ್ತು ಒಳ್ಳೆ ಎನರ್ಜಿನೂ ಸಿಗುತ್ತೆ. ಒಂದು ತಂಪು ಊಟ ಅನಿಸುತ್ತೆ ಅದನ್ನು ಶೇಕ್ ಕುಡಿದಾಗ. ಸೊ ಹಾಗಾಗಿ ನೈಟ್ ಟೈಮಲ್ಲಿ ಈ ರೀತಿ ನನಗೆ ಆಲ್ಮೋಸ್ಟು ಮಾರ್ನಿಂಗ್ ಟೈಮಲ್ಲೂ ಶೇಕು, ನೈಟ್ ಟೈಮಲ್ಲೂ ಶೇಕ್ ಕುಡಿದ್ರೆ ಸಾಕು ಅನಿಸುತ್ತೆ. ಜಾಸ್ತಿ ಅಡುಗೆನೂ ಇಲ್ಲ, ಏನೂ ಇಲ್ಲ, ಆರಾಮ್ಸೆ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ. ಕೆಲವರು ಚಾಯ್ಸ್ ಬೇರೆ ಇರುತ್ತೆ, ಕೆಲವರು ತಿನ್ನಬೇಕು ಅನಿಸುತ್ತೆ. ಬಟ್ ನನ್ನ ಚಾಯ್ಸ್ ಈ ರೀತಿ ಇದೆ. ಸ್ವಲ್ಪ ಜಾಸ್ತಿ ನಾನು ಶೇಕ್ ಇಷ್ಟಪಡ್ತೀನಿ ಆ ರೀತಿ. ಮತ್ತೆ ಯಾವುದಾದ್ರೂ ಡಿನ್ನರ್ಸ್ ನಿಮಗೆ ಈ ರೀತಿ ಶೇಕ್ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸೀರೀಸಲ್ಲಿ ಯಾವುದು ಡಿನ್ನರ್ ಇದೆ ಅದನ್ನ ನೋಡ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು ಇದನ್ನು. ಈಗ ಬೆಡ್ ಟೈಮ್ ಡ್ರಿಂಕಲ್ಲಿ ನಾನು ಫೆನಲ್ ಸೀಡ್ ವಾಟರ್ ತೊಗೊಳ್ತಾ ಇದ್ದೀನಿ, ಸೋಂಪು ಪೌಡರ್ ತೊಗೊಳ್ತಾ ಇದ್ದೀನಿ. ಮತ್ತು ಇದು ನಾನು ಈ ಡಯಟ್ ಪ್ಲ್ಯಾನ್ ಜೊತೆಗೆ ನನ್ನ 7 ಗೋಲ್ಡನ್ ರೂಲ್ಸು ಸಹ ಫಾಲೋ ಮಾಡಿ ಪ್ಲೀಸ್. ಇಲ್ಲ ಅಂದರೆ ನಿಮ್ಗೆ ವೆಯ್ಟ್ ಲಾಸ್ ಆಗಲ್ಲ. ಅದಾದಮೇಲೆ ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಡು ಬನ್ನಿ, ನಿಮಗೂ ಸಹ ವೆಯ್ಟ್ ಲಾಸ್ ಆಗುತ್ತೆ, ಅಥವಾ ನನಗಿಂತ ಜಾಸ್ತಿನೇ ಆಗ್ಬೋದು. ಯಾವುದು ಸ್ಟ್ಯಾಗ್ನೆಟ್ ವೇಟ್ ಇರುತ್ತೋ ಅವ್ರು ನನಗೆ ಕಮೆಂಟ್ ಮಾಡಿ. ಈ ಡೇ ಸೀರೀಸನ್ನು ಮಾಡೋಕ್ಕೆ ಹೋಗ್ಬಿಡಿ. ಸ್ಟ್ಯಾಗ್ನೆಟ್ ವೇಟ್ ಅವರು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಒಂದು 5 kg 10 kg ಆದ್ಮೇಲೆ ಅವ್ರ ವೇಟ್ ಸ್ಟ್ಯಾಗ್ನೆಟ್ ಆಗಿಬಿಡುತ್ತೆ. ಸೊ ಅಂಥವ್ರು ಸಹ ಈ ಡೇಟ್ನ ಫಾಲೋ ಮಾಡೋಕೆ ಹೋಗ್ಬೇಡಿ. ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಸ್ಟ್ಯಾಗ್ನೆಟ್ ವೇಟ್ ಬಂದಾಗ ಯಾವ ರೀತಿ ಡಯಟ್ ಮಾಡಬೇಕು, ಯಾವ ರೀತಿ ರೂಟ್ ಚೇಂಜ್ ಮಾಡಿ ಡಯಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದನ್ನು ನೀವು ಮಾಡ್ರಂತೆ.
ಇವತ್ತಿಗೆ ನನ್ನ ಈ ಡೇ 5 ಸೀರೀಸ್ ಮುಗೀತು. ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಡೇ 5 ಸೀರೀಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಮತ್ತೆ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ನನ್ನ ಡಯಟ್ ಪ್ಲಾನ್ ಅಂತ. ಬಾಯ್ ಗೈಸ್, ಗುಡ್ ನೈಟ್.